ಧಾರ್ಮಿಕ ಮಾಹಿತಿ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ವೃಶ್ಚಿಕ ರಾಶಿಯ ಎಲ್ಲ ವೀಕ್ಷಕರಿಗೂ ಸಹ ಶುಭ. ಸ್ನೇಹಿತರೆ, ವೃಶ್ಚಿಕ ರಾಶಿಯ ಒಂದು ಭವಿಷ್ಯ ಡಿಸೆಂಬರ್ ತಿಂಗಳಲ್ಲಿ ಏನೇನಿದೆ, ಯಾವ್ದು ಒಳ್ಳೆಯದಾಗುತ್ತೆ ಯಾವ್ದು ಕೆಟ್ಟದಾಗುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಮಾಹಿತಿನ ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ವೃಶ್ಚಿಕ ರಾಶಿಯವ್ರ ಬಗ್ಗೆ ಹೇಳಬೇಕಂದ್ರೆ, ದೇ ಆರ್ ವೆರಿ ಬ್ರೈನಿಸ್, ರಿಸರ್ಚ್ ಓರಿಯೆಂಟೆಡ್ ಆ್ಯಂಡ್ ಇಂಟೆಲಿಜೆಂಟ್. ಅವ್ರು ತುಂಬ ಬುದ್ಧಿವಂತರಾಗಿರ್ತಾರೆ. ಯಾವುದಾದ್ರೂ ವಿಷಯದ ಬಗ್ಗೆ ಪರಿಪೂರ್ಣ ಮಾಹಿತಿ ಪಕ್ವತೆಯನ್ನು ಹೊಂದೋವರೆಗೂ ಅವ್ರು ಬಿಡೋದಿಲ್ಲ. ಇನ್ನು ತುಂಬ ಬುದ್ಧಿವಂತರಾಗಿರ್ತಾರೆ ಅವರು. ಇವರಿಗೆ ಅಧಿಕಾರದ ಇಲ್ಲದೆ ಇದ್ರೂ ಪರವಾಗಿಲ್ಲ, ಆದರೆ ಅಧಿಕಾರ ಚುಕ್ಕಾಣಿ ಹಿಡಿತಾ ಇರ್ತಾರಲ್ಲ, ಅವರಿಂದ ಒಂದು ಕಿಂಗ್ ಮೇಕರಾಗಿ ವರ್ಕ್ ಮಾಡೋವಂಥ ಕೌಶಲ್ಯ ಇವ್ರಿಗೆ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಇವರು ರಾಜಕೀಯ ವ್ಯಕ್ತಿಗಳ ಜೊತೆ ಒಡನಾಟ ಜಾಸ್ತಿ ಇರೋದ್ರಿಂದ ಅಲ್ಲಿರೋ ಕೆಲಸಗಳಲ್ಲಿ ಅವರು ಒಟ್ಟು ಇವ್ರಿಗೆ ಏನಂದರೆ ರಾಜಕೀಯದಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಕೆಲಸಗಳು ಏನಿರ್ತವೆ ಅಲ್ಲಿ ತುಂಬ ಓಡಾಡ್ತಿರ್ತಾರೆ, ಸ್ವಲ್ಪ ಬ್ಯುಸಿನೂ ಇರ್ತಾರೆ ಅಂತಲೇ ಹೇಳ್ಬೋದು ಈ ಒಂದು ಡಿಸೆಂಬರ್ ಮಂತಲ್ಲಿ. ಇನ್ನು ಇವರು ಹಣಕಾಸಿನ ವಿಚಾರದಲ್ಲಿ ಬರೋದಾದರೆ, ಗುರುಮಂಗಳ ಯೋಗ ಇರೋದ್ರಿಂದ ನಿಮಗೆ ಡಿಸೆಂಬರ್ ಪೂರ್ತಿ ನೀವು ಏನೇನು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಅವೆಲ್ಲವೂ ಕೂಡ ಸಕ್ಸಸ್ ರೀತಿಯಲ್ಲೇ ಹೋಗ್ತಾ ಇರುತ್ತೆ. ಹಣ ಲಾಭ ಕೂಡ ಜಾಸ್ತಿನೇ ಇದೆ ಅಂತಲೇ ಹೇಳ್ಬೋದು. ಎಲ್ಲ ಬಿಸ್ನೆಸ್ಗಳು ಚೆನ್ನಾಗಿ ಓಡ್ತಿರ್ತವೆ. ಎಸ್ಪೆಷಲಿ ಆಟೋಮೊಬೈಲ್ಸ್ ವರ್ಕ್ ಅಥವಾ ಆಟೋಮೊಬೈಲ್ಸ್ ಶಾಪ್ಗಳು ಏನಾದರೂ ನೀವು ಇಟ್ಕೊಂಡಿದ್ದೀರಾ, ಆ ಒಂದು ಫೀಲ್ಡಲ್ಲಿ ನೀವು ವ್ಯವಹಾರ ಮಾಡ್ತಿದ್ದೀರಾ ಅಂತಂದರೆ, ಅದರಲ್ಲೂ ನಿಮ್ಮ ತಾಯಿಯ ಹೆಸರಿನ ಅಂಗಡಿ ಅಂದರೆ ನಿಮ್ಮ ಅಮ್ಮನ ಹೆಸರಲ್ಲಿ ನೀವೇನಾದರೂ ಅಂಗಡಿ ಇಟ್ಕೊಂಡಿದ್ದೀರಾ ಅಥವಾ ನಿಮ್ಮ ಒಂದು ಏನೇ ಬಿಸ್ನೆಸ್ ಆಗಿರ್ಲದು ನಿಮ್ಮ ತಾಯಿ ಹೆಸರಲ್ಲಿ ನೀವು ನಡೆಸ್ತಿದ್ದೀರಾ ಅದನ್ನ ಅಂತಂದರೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಈ ಡಿಸೆಂಬರ್ ತಿಂಗಳಲ್ಲಿ. ಇನ್ನು ಸ್ನೇಹಿತರೆ, ನಿಮಗೆ ಆರೋಗ್ಯದ ಬಗ್ಗೆ ಮಾತಾಡೋದಾದರೆ, ಈ ಒಂದು ತಿಂಗಳಲ್ಲಿ ನಿಮಗೆ ಅಷ್ಟೊಂದೇನು ತೊಂದರೆ ಇರೋದಿಲ್ಲ ಆರೋಗ್ಯದ ಬಗ್ಗೆ. ಬಟ್ ನೀವು ಏನು ಮಾಡ್ತೀರಾ ಅಂತಂದರೆ, ಹೊರಗಡೆ ಸಣ್ಣ ಪುಟ್ಟ ಪ್ರಯಾಣ ಮಾಡುವಾಗ ಊಟದ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸ್ಕೋಬೇಕು. ಇಲ್ಲಾಂದರೆ ಹೊಟ್ಟೆಗೆ ಸಂಬಂಧಿಸಿದಂತೆ ಲಿವರು, ಗ್ಯಾಸ್ಟ್ರಿಕ್ಕು ಈ ಥರ ಸ್ವಲ್ಪ ತೊಂದರೆಗಳು ಬರ್ತವೆ ನಿಮಗೆ. ಅವನ್ನೆಲ್ಲ ನೀವೇ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಊಟದ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ ಅಂತಲೇ ಹೇಳ್ತೀನಿ. ಇನ್ನು ನೀವು ಹಣಕಾಸಿನ ವಿಚಾರದಲ್ಲಿ ಬರೋದಾದರೆ, ನಿಮಗೆ ಸ್ನೇಹಿತರಿಂದ ಸ್ವಲ್ಪ ಮೋಸ ಆಗೋಂಥ ಚಾನ್ಸಸ್ ಜಾಸ್ತಿ ಇದ್ದಾವೆ. ಕೆಲವೊಬ್ರು ಮಾತು ನಂಬಿ ನೀವು ಬೇರೆ ಕಡೆ ಇನ್ವೆಸ್ಟ್ ಮಾಡೋದಾಗಲಿ ಅಥವಾ ಯಾವುದೋ ಒಂದು ಕೆಲಸ ಆಗಲಿ ಅಂತ ಇನ್ನೊಬ್ರಿಗೆ ದುಡ್ಡು ಕೊಡೋದಾಗಲಿ, ನಿಮ್ದು ಏನಾದರೂ ಕೆಲಸ ಆಗಬೇಕು ಅಂತೇಳಿ ನೀವು ಇನ್ನೊಬ್ರಿಗೆ ದುಡ್ಡು ಕೊಡ್ತೀರಾ ಇದು ಅಂತಲೇ. ಬಟ್ ನೀವು ಕೊಟ್ಟಿರೋ ದುಡ್ಡು ವಾಪಸ್ ಸಿಗೋಲ್ಲ, ನಿಮ್ಮ ಕೆಲಸ ಕೂಡ ಆಗೋದಿಲ್ಲ. ಸೊ ಹಾಗಾಗಿ ನೀವು ಇದನ್ನು ಮುನ್ನೆಚ್ಚರಿಕೆ ಅಂತಲೇ ತಿಳ್ಕೊಳ್ಳಿ, ಮುನ್ಸೂಚನೆ ಅಂತಲೂ ತಿಳ್ಕೊಬೋದು. ಯಾರ ಕೈಯಲ್ಲೂ ದುಡ್ಡನ್ನ ಕೊಡೋಕ್ಕೆ ಹೋಗಬೇಡಿ. ನಿಮ್ಮ ವ್ಯವಹಾರ ಏನೇ ಇದ್ರೂ ಅದು ಚೆನ್ನಾಗಿ ನಡೀತಿರುತ್ತೆ, ಅದ್ರ ಮೇಲೆ ನೀವು ಗಮನ ಕೊಡಿ. ಅದನ್ನು ಬಿಟ್ಬಿಟ್ಟು ಬೇರೆಯವ್ರ ಹತ್ರ ನೀವೇನಾದರೂ ಹಣ ಕೊಟ್ರಿ ಅಂತಂದರೆ ಹಣ ನಿಮಗೆ ವಾಪಸ್ ಸಿಗೋದು ಡೌಟ್ ಅಂತಲೇ ಹೇಳ್ಬೋದು. ಆಮೇಲೆ ಈ ಒಂದು ತಿಂಗಳಲ್ಲಿ ಡಿಸೆಂಬರಲ್ಲಿ ನೀವೇನು ಮಾಡ್ತೀರಾ ಅಂತಂದರೆ, ಸ್ವಲ್ಪ ವಿಲಾಸಿಯಾಗಿರೋಕ್ಕೆ ಇಷ್ಟಪಡ್ತೀರ. ಲಕ್ಸುರಿ ಲೈಫ್ ಆಲ್ಮೋಸ್ಟ್ ನೀವು ಲೈಫ್ ಟೈಮ್ ಪೂರ್ತಿ ನೀವು ಲಕ್ಸುರಿ ಲೈಫ್ನೇ ಲೀಡ್ ಮಾಡೋದು. ಡಿಸೆಂಬರಲ್ಲಿ ಸ್ವಲ್ಪ ಶಾಪಿಂಗ್ ಮಾಡೋದು ಅಥವಾ ಔಟ್ಸೈಡು ದೂರ ಹೋಗೋದು, ಅಲ್ಲಿ ಹೋದ್ರೂ ಕೂಡ ರಿಚ್ ಆಗಿರ್ತಕ್ಕಂಥ ಹೋಟೆಲಲ್ಲಿ ಉಳ್ಕೊಳ್ಳೋದು, ಈ ಥರ ಮಾಡ್ತಿರ್ತೀರ. ಅನೈತಿಕ ಚಟುವಟಿಕೆಗಳಿಗೆ ಆಸ್ಪದ ಕೊಡಬೇಡಿ, ಅವೆಲ್ಲ ನೀವು ಮಾಡ್ತೀರಾ ಈ ತಿಂಗಳು. ಬಟ್ ಮಾಡಬೇಡಿ ಅಂತಲೇ ಹೇಳ್ತಿರೋದು, ಬೇರೆ ಸಹವಾಸ ಮಾಡೋಕ್ಕೆ ಹೋಗಬೇಡಿ. ಇನ್ನು ಕುಟುಂಬದ ವಿಚಾರಕ್ಕೆ ಬರೋದಾದರೆ, ಏನೂ ತೊಂದರೆ ಇಲ್ಲ, ಕುಟುಂಬದಲ್ಲಿ ಚೆನ್ನಾಗೇ ಇರ್ತೀರ ನೀವು. ಹೇಗೆ ಅಂತಂದರೆ, ಈಗ ನಿಮ್ಮನ್ನು ನೋಡಿ ಬೇರೆಯವ್ರಿಗೆ ಒಂಥರ ಅಸೂಯೆ ಆಗುತ್ತೆ. ನಿಮ್ಮ ಹತ್ರ ರಿಯಾಲಿಟಿನೇ ಬೇರೆ ಇರುತ್ತೆ, ಬಟ್ ಅವ್ರು ತಿಳ್ಕೊಳ್ಳೋದೇ ಬೇರೆ. ತುಂಬ ನೀವು ರಿಚ್ ಆಗಿದ್ದೀರಾ, ನಿಮಗೇನು ತೊಂದರೆ ಇಲ್ಲ, ಸಗದಾಗವನೇ ಅವನಿಗೇನಪ್ಪ ಅನ್ನಂಗಿರ್ತಾರೆ. ಬಟ್ ಅದು ಹೆಣ್ಮಕ್ಳಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಗಂಡು ಮಕ್ಳಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು. ಹೆಣ್ಮಕ್ಳಿಗೂ ಕೂಡ ಹಾಗೇ ದೃಷ್ಟಿ ಬರ್ತಾ ಇರುತ್ತೆ. ಅವಳಿಗೇನು ಬೇಕಾದಂಗಿದೆ, ತುಂಬ ಒಡವೆ ಮಾಡಿಸ್ಕೊಂಡಿದ್ದಾರೆ, ಮೊನ್ನೆ ಹೋಗಿ ಏನೋ ತೊಗೊಂಡು ಬಂದಿದ್ದಾರಂತೆ ಅಂತ ನಿಮ್ಮ ಮೇಲೆ ಸುಮ್ಮನೆ ರೂಮರ್ ಆಗ್ತಾ ಇರುತ್ತೆ ಈ ಒಂದು ಮಂತಲ್ಲಿ. ಬಟ್ ರಿಯಾಲಿಟಿ ಅವೆಲ್ಲ ನೀವು ಮಾಡ್ಕೊಂಡಿರಲ್ಲ. ಇಲ್ಲ ನನ್ನ ಹತ್ರ ಏನಿಲ್ಲ, ನಾನು ತೊಗೊಂಡಿಲ್ಲ ಅಂತ ನೀವು ಹೇಳಿದ್ರು ಯಾರೂ ನಿಮ್ಮನ್ನು ನಂಬಲ್ಲ. ನೀವು ತೊಗೊಂಡಿದ್ದೀರಾ, ಸಿಕ್ಕಾಬಟ್ಟೆ ದುಡ್ಡು ಮಾಡಿದ್ದೀರಾ ಅಂತಲೇ ನಿಮ್ಮ ಬಗ್ಗೆ ಒಂದು ರೂಮರ್ ಹಬ್ಬಿರುತ್ತೆ. ಈ ಡಿಸೆಂಬರ್ ಮಂತಲ್ಲಿ ಪ್ರೀತಿ ಪ್ರೇಮ ಹಾಗೂ ಫ್ಯಾಮಿಲಿ ವಿಷಯದಲ್ಲಿ ಮಾತಾಡೋದಾದರೆ, ಶನಿ ದೃಷ್ಟಿಯಿಂದ ನೀವು ನಿಮ್ಮ ಮಾತಿನ ಮೇಲೆ ಸ್ವಲ್ಪ ಹಿಡಿತ ಇಟ್ಕೋಬೇಕು. ಇಲ್ಲಾಂದರೆ ವಾಗ್ವಾದಗಳು ನಡೀತವೆ, ಮನಸ್ತಾಪಗಳಾಗ್ತವೆ. 15ನೇ ತಾರೀಕಿನವರೆಗೂ ಭಾಳ ಪ್ರಾಬ್ಲಮ್ ಇರುತ್ತೆ. 15ನೇ ತಾರೀಕು ಆದಮೇಲೆ ನೀವು ಸ್ವಲ್ಪ ಮಾತಾಡುವಾಗ ಸ್ವಲ್ಪ ಹುಷಾರಾಗಿ ಮಾತಾಡಬೇಕಷ್ಟೇ ನೀವು. ಇಲ್ಲಿನೂ ಅಷ್ಟೇ, ಮನೇಲಿ ಗಲಾಟೆ ಮಾಡಿಕೊಂಡು ಬೇರೆ ಯಾವುದೇ ರೀತಿಯ ಅನೈತಿಕ ಸಂಬಂಧಗಳು, ಪರಸ್ತ್ರೀ ಸಹವಾಸನ ಮಾಡೋದನ್ನ ನಿಲ್ಲಿಸ್ಬೇಕು ನೀವು. ಅವೆಲ್ಲ ಮಾಡೋಕ್ಕೆ ಹೋಗಬೇಡಿ. ಇನ್ನು ಶುಕ್ರ ದೇವರ ಒಂದು ಆಶೀರ್ವಾದದಿಂದ ಡಿಸೆಂಬರ್ 20ನೇ ತಾರೀಕಿನ ಆದಮೇಲೆ ನಿಮ್ಮ ಒಂದು ಕುಟುಂಬ ಏನಿದೆ, ನಿಮ್ಮ ವೈಫ್ ಜೊತೆ ತುಂಬ ಸಂತೋಷಕರ ವಾತಾವರಣ ಇರುತ್ತೆ ಅಂತಲೇ ಹೇಳ್ಬೋದು. ಈ ತಿಂಗಳಲ್ಲಿ ಫ್ಯಾಮಿಲಿ ಜೊತೆ ನೀವು ತುಂಬ ಟ್ರಿಪ್ ಹೋಗ್ತೀರಾ, ಚೆನ್ನಾಗಿರ್ತೀರಾ, ಅದರಲ್ಲಿ ಯಾವುದೇ ರೀತಿಯ ತೊಂದರೆಗಳು ಇಲ್ಲ. ವ್ಯವಹಾರದ ಬಗ್ಗೆ ಮಾತಾಡೋದಾದರೆ, ಶೇರ್ ಮಾರ್ಕೆಟಲ್ಲಿ ಏನಾದರೂ ನೀವು ಇನ್ವೆಸ್ಟ್ ಮಾಡಿದ್ದೀರಾ ಅಂತಂದರೆ
ಅದು ನಿಮ್ಮ ಓನ್ ಡಿಸಿಷನ್ ಆಗಿರಬೇಕು. ಬೇರೆಯವ್ರ ಮಾತು ಕೊಟ್ಕೊಂಡು ನೀವು ಇನ್ವೆಸ್ಟ್ ಮಾಡ್ಕೋದ್ರಿ ಅಂದರೆ ನಿಮಗೆ ಖಂಡಿತ ಲಾಸ್ ಆಗುತ್ತೆ. ನೀವೇ ಈ ಎಕ್ಸಾಂಪಲ್ ನೀವೇನಾದರೂ ಕ್ಯಾಸಿನೋದಲ್ಲಿ ಆಡ್ತಿದ್ದೀರಾ ಅಂತಂದರೆ ಅಲ್ಲಿನೂ ಅಷ್ಟೇ ನಿಮಗೆ ನಿಮ್ಮ ಓನ್ ಸ್ಕಿಲ್ಲಿಂದ ಹತ್ತತ್ರ 70% ಲಾಭ ಬರುತ್ತೆ. ನಿಮಗೆ 100ಅಲ್ಲಿ 70% ಪ್ರಾಫಿಟ್ ಇರುತ್ತೆ, 30% ಲಾಸ್ ಅಂತೂ ಖಂಡಿತ ಇರುತ್ತೆ ಇದರಲ್ಲಿ. ಸೊ ಈ ಮಂತಲ್ಲಿ ನೀವು ಇನ್ನೊಬ್ಬರ ಮಾತನ್ನ ಕೇಳಬಾರ್ದು. ಸೊ ನಿಮ್ಮ ಓನ್ ಡಿಸಿಷನ್ನಿಂದ ನೀವು ನಡ್ಕೊತ ಹೋದರೆ ಅಲ್ಲಿ ನಿಮಗೆ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಡಿಸೆಂಬರ್ 5ನೇ ತಾರೀಕುವರೆಗೂ ಅಂದರೆ 2ನೇ ವಾರ 19ನೇ ತಾರೀಕಿನವರೆಗೂ 2ನೇ ವಾರ 19ನೇ ತಾರೀಕುವರೆಗೂ ನೀವೇನಾದರೂ ಮದುವೆಗೆ ಏನಾದರೂ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಯಗಳಲ್ಲಿ ತೊಡಗಿದ್ದೀರಾ ಅಂತಂದರೆ, ಎಕ್ಸಾಂಪಲ್ ನೀವು ಹುಡುಗ ಆಗಿದ್ದರೆ ಹುಡುಗಿ ಹುಡುಕ್ತಾ ಇದ್ದೀರಾ ಅಥವಾ ಅವ್ರ ಹತ್ರ ಹೋಗಿ ನೋಡ್ಕೊಂಬರೋದು ಮಾತಾಡೋದು ಈ ಥರ ಏನಾರು ಕಾರ್ಯಕ್ರಮಗಳು ನೀವು ಹಮ್ಮಿಕೊಂಡಿದ್ದೀರಾ ಅಂದರೆ ಡಿಸೆಂಬರ್ 19 ಮಾಡ್ಕೊಂಬಿಡಿ. ಲಕ್ಕಿಲಿ ಅವು ಎಲ್ಲವೂ ನಿಮಗೆ ಓಕೆ ಆಗ್ಬೋದು. ನಿಮಗೆ ಮ್ಯಾರೇಜ್ ಕೂಡ ಫಿಕ್ಸ್ ಆಗೋಂಥ ಚಾನ್ಸಸ್ ತುಂಬ ಇದೆ ಈ ಒಂದು ಮಂತಲ್ಲಿ. ಯಾಕೆ ಅಂದರೆ ಡಿಸೆಂಬರ್ 19ನೇ ತಾರೀಕುವರೆಗೂ ಮಾತ್ರ. ಅದಾದಮೇಲೆ ನೀವು ಮತ್ತೆ ಪ್ರಯತ್ನ ಪಟ್ಟರೆ ನೆಕ್ಸ್ಟ್ ಇಯರ್ ನವಂಬರ್ವರೆಗೂ ನಿಮಗೆ ಪ್ರಾಬ್ಲಮ್ ಇರ್ತಾನೆ ಇರ್ತವೆ. ಸೊ ಈ ಮಂತಲ್ಲಿ 19ನೇ ತಾರೀಕು ಒಳಗೆ ನೀವು ಯಾವುದೇ ಒಂದು ಹುಡುಗಿ ನೋಡೋ ಶಾಸ್ತ್ರ ಆಗಲಿ ಹುಡುಗ ನೋಡೋ ಶಾಸ್ತ್ರ ಆಗಲಿ ನೀವು ಹೋಗಿ ಬೇಗ ಮಾತಾಡ್ಕೊಂಡ್ರೆ ಅಂದರೆ ಕಂಕಣ ಬಾಲ ಮಾತ್ರ ಈ ಒಂದು ತಿಂಗಳಲ್ಲಿ ಖಂಡಿತ ನಿಮಗೆ ಸಿಗುತ್ತೆ ಅಂತ ಹೇಳ್ತೀವಿ. ಹಣಕಾಸಿನ ವಿಚಾರಕ್ಕೆ ಬರೋದಾದರೆ ತುಂಬ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಸೊ ಹಣನ ಕಳ್ಕೊಬೇಡಿ, ಹುಷಾರಾಗಿ ಹ್ಯಾಂಡಲ್ ಮಾಡ್ಕೊತ ಹೋಗಿ. ಡಿಸೆಂಬರ್ 8ನೇ ತಾರೀಕಿನ ನಂತರ ನೀವೇನೇನು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಅವಕ್ಕೆಲ್ಲ ಅಲ್ಲಿಂದನೇ ಸ್ಟಾರ್ಟಪ್ ಕೊಟ್ಟರೆ ಸ್ವಲ್ಪ ಪುಷಪ್ ಮಾಡಿ. ಅಲ್ಲಿಂದ ನಿಮಗೆ ನೀವು ಏನೇ ಕೈ ಹಾಕಿದ ಕೆಲಸ ಕೂಡ ಸಕ್ಸಸ್ ಅಂತೂ ಖಂಡಿತ ಸಕ್ಸಸ್ ಇರುತ್ತೆ ಅದರಲ್ಲಿ. ಇನ್ನು ವ್ಯವಹಾರ ಎಲ್ಲ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ವಿದ್ಯಾರ್ಥಿಗಳು ಕೂಡ ಒಳ್ಳೆಯದಿದೆ. ಆರೋಗ್ಯದಲ್ಲೇ ಸಣ್ಣ ಪುಟ್ಟ ಸಮಸ್ಯೆ ಆಗಿಬಿಟ್ರೆ ಇನ್ನೇನು ಇಲ್ಲ. ದಾಂಪತ್ಯದಲ್ಲೂ ಅಷ್ಟೇ ಚೆನ್ನಾಗಿರುತ್ತೆ. ಡಿಸೆಂಬರ್ 2ನೇ ವಾರ ಆದಮೇಲೆ ಸ್ವಲ್ಪ ಹುಷಾರಾಗಿ ಮಾತಾಡಿ, ಯಾರ ಜೊತೆಗೂ ವಾಗ್ವಾದ ಮಾಡ್ಕೊಳಕ್ಕೆ ಹೋಗಬೇಡಿ ಅಷ್ಟೇ. ಇಷ್ಟು ಈ ಒಂದು ವಿಷಯ. ಇನ್ನು ಈ ವೃಶ್ಚಿಕ ರಾಶಿಯವ್ರದ್ದು ಕಂಕಣ ಬಾಲ ಏನಿದೆ ಮದುವೆ ಯೋಗ, ಇದನ್ನು ನಾನು ಇನ್ನೊಂದು ವಿಡಿಯೋ ಸಪ್ರೇಟಾಗಿ ಮಾಡ್ತೀನಿ, ಪೂರ್ತಿ ಮಾಹಿತಿ ಕೊಡ್ತೀನಿ. ಅದರಲ್ಲಿ ಕೆಲವೊಂದು ವಿಚಾರಗಳು ಪರಿಹಾರಗಳು ಇರ್ತವೆ, ಅವನ್ನೆಲ್ಲ ನೀವು ಮಾಡ್ಕೋಬೇಕು. ಈ ಡಿಸೆಂಬರ್ ತಿಂಗಳಲ್ಲಿ ನೀವು ಆಲ್ಮೋಸ್ಟು ಸುಬ್ರಹ್ಮಣ್ಯ ದೇವಸ್ಥಾನ, ಆಂಜನೇಯ ದೇವಸ್ಥಾನ ಮತ್ತು ಶನಿದೇವರ ದೇವಸ್ಥಾನ, ಹಾಗೆಯೇ ಸಾಯಿಬಾಬಾ, ದತ್ತಾತ್ರೇಯ ಅಥವಾ ಗುರು ರಾಘವೇಂದ್ರ ಅವ್ರ ದರ್ಶನ ನೀವು ಮಾಡೋದ್ರಿಂದ ನಿಮ್ಗೆ ಏನೇನು ತೊಂದರೆಗಳಿದ್ದಾವೆ ಅವೆಲ್ಲವೂ ಕೂಡ ಸರಿ ಹೋಗ್ತವೆ ಅಂತಲೇ ಹೇಳ್ಬೋದು. ನೀವು ಮದುವೆ ಆಗೋಕ್ಕೆ ಏನಾದರೂ ತುಂಬ ಪ್ರಯತ್ನ ಪಡ್ತಿದ್ದೀರಾ ಅಂದ ಈ ಒಂದು ಮಂತಲ್ಲಿ ನಿಮ್ಮ ಊರಿನ ಗ್ರಾಮ ದೇವತೆ ಏನಿರುತ್ತಲ್ಲ ಆ ಊರಿನ ಗ್ರಾಮ ದೇವತೆಗೆ ಅಥವಾ ದುರ್ಗಾ ಮಾತೆಗೆ ನೀವು ಅಲ್ಲಿ ದೇವಸ್ಥಾನಕ್ಕೆ ಭೇಟಿ ನೀಡ್ರಿ. ಆ ದೇವಸ್ಥಾನದಲ್ಲಿರೋ ಒಂದು ಚೂರು ಕುಂಕುಮನ ನೀವು ಹಚ್ಕೊಂಡ್ರು ಕೂಡ ನೀವು ಹೋಗೋ ಕೆಲಸಗಳೆಲ್ಲವೂ ಸಕ್ಸಸ್ ಆಗುತ್ತೆ ಅಂತಲೇ ಹೇಳ್ತೀನಿ. ಇದು 100% ನಿಜ. ನೀವು ಈ ಥರ ಮಾಡಿ ನಿಮಗೆ ನಾವೇನು ಹೇಳ್ತೀವಿ ಅದು ನಿಜ ಆಗೇ ಆಗುತ್ತೆ. ಹೆಚ್ಚಿನ ಮಾಹಿತಿ ಬೇಕಂತ ಅಂದರೆ ದಯವಿಟ್ಟು ಕಮೆಂಟ್ ಮುಖಾಂತರ ಕ್ವಶನ್ ಮಾಡಿ, ನಾನು ಎಲ್ಲವಕ್ಕೂ ಆನ್ಸರ್ ಮಾಡ್ತೀನಿ. ಯಾವುದೇ ರೀತಿ ಎಕ್ಸ್ಟ್ರಾ ಫೀಸು ಇರೋದಿಲ್ಲ.